ಇನ್ನು ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಫೈಟ್ ಅನ್ನೋದು ತಾರಕಕ್ಕೇರ್ತಾ ಇದೆ. ನಾನು ಸಿಎಂ ಆಗ್ತೀನಿ, ನೀನು ಸಿಎಂ ಆಗ್ತೀನಿ ಅಂತ ಕಾಂಗ್ರೆಸ್ನ ಶಾಸಕರೆಲ್ಲ ಹೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಮುಖ್ಯಮಂತ್ರಿ ರೇಸ್ಗೆ ಮತ್ತೊಬ್ಬ ಶಾಸಕನ ಎಂಟ್ರಿ. ನನಗೂ ಮುಖ್ಯಮಂತ್ರಿ ಆಗುವ ಆಸೆ ಇದೆ, ಸಿಎಂ ಆಗುವ ಆಸೆಯನ್ನ ಈ ಮೂಲಕ ಬಿಚ್ಚಿಟ್ಟಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ ಆಗ್ಲಿ ಬಿಡಿ, ನಾನು ಸಿಎಂ ಆಗಬೇಕು ಅಂತ ಕೆಲವರು ಹೇಳ್ತಾರೆ. ನನಗೂ ಆಸೆ ಇದೆ, ನಾನೇನು ಕಮ್ಮಿ ಇದ್ದೀನಾ? ನಾನು ಸೀನಿಯರ್. ಇವರೆಲ್ಲ ಎಷ್ಟು ಸಾರಿ ಗೆದ್ದಿದ್ದಾರೋ ಅಷ್ಟು ಸಲ ನಾನು ಕೂಡ ಗೆದ್ದಿದ್ದೇನೆ. ಈ ಬಗ್ಗೆ ಯಾರು ಯಾಕೆ ಮಾತಾಡಲ್ಲ? ನನ್ನ ಬಗ್ಗೆನೂ ಮಾತಾಡಿ. ನಾನೇನಾದರೂ ಈ ಬಗ್ಗೆ ಮಾತಾಡಿದರೆ ಡಿ.ಕೆ. ಶಿವಕುಮಾರ್ ನನಗೂ ನೋಟಿಸ್ ಕೊಡ್ತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಅನಾವಶ್ಯಕ. ಅವರಿದ್ದಾರೆ ಅಲ್ಲ, ಅನಾವಶ್ಯಕ ಅಂದರೆ ಅವ್ರ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗೋದಿಲ್ಲ. ಅಲ್ಲ, ಜಮೀರ್ ಅವರು ಹೇಳ್ತಾರೆ ಸರ್, ಡಿ.ಕೆ. ಅವರು ಸಿಎಂ ಆಗಲಿ, ಬಟ್ ಈಗ ಹೌದು, ಏನು ತಪ್ಪಿದೆ? ಡಿ.ಕೆ. ಶಿವಕುಮಾರ್ ಆಗಬಾರದು ನಾನೇನು ಹೇಳಿದ್ನ? ಅವರು ಆಗಲಿ, ನಾನು ಆಗಲಿ, ನಾನೇನು ಕಮ್ಮಿ ಇದ್ದೀನಾ? ನನ್ನ ಬಗ್ಗೆ ಒಬ್ಬರು ಮಾತಾಡೋಲ್ರಲ್ಲ. ಇದೇ ಅವಧಿಯಲ್ಲಿ ಆಗ್ತೀರಾ? ಹೂ ನೋಸ್, ಯಾರಿಗೆ ಗೊತ್ತು? ಆದರೆ ನೋಡಪ್ಪ, ನನ್ನ ಪಕ್ಷದ ವಿಚಾರ, ನನ್ನ ವಿಚಾರ. ಈಗ ಐ ಆಮ್ ಎ ವೋಟರ್, ರಾಘವೇಂದ್ರ ಈಸ್ ಎ ವೋಟರ್. ನಾವು ಓಟ್ ಹಾಕಿದ್ದು 5 ವರ್ಷಕ್ಕೆ ಹಾಕಿವಿ ಅವ್ರಿಗೆ. ಸಿದ್ದರಾಮಯ್ಯ ಅಂತ ಈಗ ಮಧ್ಯದಾಗ ಡಿಸಾಲ್ವ್ ಆಕತ್ತದ, ನಮಗೇನು ಗೊತ್ತು? ಆಗ್ಬೋದು. ಈಗ ನಾನು ಯಾರು ಅಂತ ಹೇಳಲಿಕ್ಕೆ? ಅದನ್ನು ಹೇಳಬೇಕಾದದ್ದು ಪಕ್ಷದ ಅಧ್ಯಕ್ಷರು. ಎಸ್ ಡೆಫಿನೆಟ್ಲಿ ಸರ್. ಈಗ ಮಲ್ಲಿಕಾರ್ಜುನ ನವಂಬರ್ನಲ್ಲಿ 2.5 ವರ್ಷ ಆಗ್ತದೆ. ಮತ್ತು ಹೊಸಬ್ರಿಗೂ ಸ್ವಲ್ಪ ಚಾನ್ಸ್ ಸಿಗಲಿ, ಮತ್ತು ನಮ್ಮ ರಾಘು ಆಗಬಾರ್ದಾ? CM is the party is thinking to reshuffle. It may happen, might be in November, might be reshuffle ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಪಾರ್ಟಿ ತೀರ್ಮಾನ ಆಗಲಿ, ಏನು ತಪ್ಪಿದೆ? 2 ಇನ್ನು ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಫೈಟ್ ಅನ್ನೋದು ತಾರಕಕ್ಕೇರ್ತಾ ಇದೆ. ನಾನು ಸಿಎಂ ಆಗ್ತೀನಿ, ನೀನು ಸಿಎಂ ಆಗ್ತೀನಿ ಅಂತ ಕಾಂಗ್ರೆಸ್ನ ಶಾಸಕರೆಲ್ಲ ಹೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಮುಖ್ಯಮಂತ್ರಿ ರೇಸ್ಗೆ ಮತ್ತೊಬ್ಬ ಶಾಸಕನ ಎಂಟ್ರಿ. ನನಗೂ ಮುಖ್ಯಮಂತ್ರಿ ಆಗುವ ಆಸೆ ಇದೆ, ಸಿಎಂ ಆಗುವ ಆಸೆಯನ್ನ ಈ ಮೂಲಕ ಬಿಚ್ಚಿಟ್ಟಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ ಆಗ್ಲಿ ಬಿಡಿ, ನಾನು ಸಿಎಂ ಆಗಬೇಕು ಅಂತ ಕೆಲವರು ಹೇಳ್ತಾರೆ. ನನಗೂ ಆಸೆ ಇದೆ, ನಾನೇನು ಕಮ್ಮಿ ಇದ್ದೀನಾ? ನಾನು ಸೀನಿಯರ್. ಇವರೆಲ್ಲ ಎಷ್ಟು ಸಾರಿ ಗೆದ್ದಿದ್ದಾರೋ ಅಷ್ಟು ಸಲ ನಾನು ಕೂಡ ಗೆದ್ದಿದ್ದೇನೆ. ಈ ಬಗ್ಗೆ ಯಾರು ಯಾಕೆ ಮಾತಾಡಲ್ಲ? ನನ್ನ ಬಗ್ಗೆನೂ ಮಾತಾಡಿ. ನಾನೇನಾದರೂ ಈ ಬಗ್ಗೆ ಮಾತಾಡಿದರೆ ಡಿ.ಕೆ. ಶಿವಕುಮಾರ್ ನನಗೂ ನೋಟಿಸ್ ಕೊಡ್ತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಅನಾವಶ್ಯಕ. ಅವರಿದ್ದಾರೆ ಅಲ್ಲ, ಅನಾವಶ್ಯಕ ಅಂದರೆ ಅವ್ರ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗೋದಿಲ್ಲ. ಅಲ್ಲ, ಜಮೀರ್ ಅವರು ಹೇಳ್ತಾರೆ ಸರ್, ಡಿ.ಕೆ. ಅವರು ಸಿಎಂ ಆಗಲಿ, ಬಟ್ ಈಗ ಹೌದು, ಏನು ತಪ್ಪಿದೆ? ಡಿ.ಕೆ. ಶಿವಕುಮಾರ್ ಆಗಬಾರದು ನಾನೇನು ಹೇಳಿದ್ನ? ಅವರು ಆಗಲಿ, ನಾನು ಆಗಲಿ, ನಾನೇನು ಕಮ್ಮಿ ಇದ್ದೀನಾ? ನನ್ನ ಬಗ್ಗೆ ಒಬ್ಬರು ಮಾತಾಡೋಲ್ರಲ್ಲ. ಇದೇ ಅವಧಿಯಲ್ಲಿ ಆಗ್ತೀರಾ? ಹೂ ನೋಸ್, ಯಾರಿಗೆ ಗೊತ್ತು? ಆದರೆ ನೋಡಪ್ಪ, ನನ್ನ ಪಕ್ಷದ ವಿಚಾರ, ನನ್ನ ವಿಚಾರ. ಈಗ ಐ ಆಮ್ ಎ ವೋಟರ್, ರಾಘವೇಂದ್ರ ಈಸ್ ಎ ವೋಟರ್. ನಾವು ಓಟ್ ಹಾಕಿದ್ದು 5 ವರ್ಷಕ್ಕೆ ಹಾಕಿವಿ ಅವ್ರಿಗೆ. ಸಿದ್ದರಾಮಯ್ಯ ಅಂತ ಈಗ ಮಧ್ಯದಾಗ ಡಿಸಾಲ್ವ್ ಆಕತ್ತದ, ನಮಗೇನು ಗೊತ್ತು? ಆಗ್ಬೋದು. ಈಗ ನಾನು ಯಾರು ಅಂತ ಹೇಳಲಿಕ್ಕೆ? ಅದನ್ನು ಹೇಳಬೇಕಾದದ್ದು ಪಕ್ಷದ ಅಧ್ಯಕ್ಷರು. ಎಸ್ ಡೆಫಿನೆಟ್ಲಿ ಸರ್. ಈಗ ಮಲ್ಲಿಕಾರ್ಜುನ ನವಂಬರ್ನಲ್ಲಿ 2.5 ವರ್ಷ ಆಗ್ತದೆ. ಮತ್ತು ಹೊಸಬ್ರಿಗೂ ಸ್ವಲ್ಪ ಚಾನ್ಸ್ ಸಿಗಲಿ, ಮತ್ತು ನಮ್ಮ ರಾಘು ಆಗಬಾರ್ದಾ? CM is the party is thinking to reshuffle. It may happen, might be in November, might be reshuffle ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಪಾರ್ಟಿ ತೀರ್ಮಾನ ಆಗಲಿ, ಏನು ತಪ್ಪಿದೆ? 2 ಇನ್ನು ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಫೈಟ್ ಅನ್ನೋದು ತಾರಕಕ್ಕೇರ್ತಾ ಇದೆ. ನಾನು ಸಿಎಂ ಆಗ್ತೀನಿ, ನೀನು ಸಿಎಂ ಆಗ್ತೀನಿ ಅಂತ ಕಾಂಗ್ರೆಸ್ನ ಶಾಸಕರೆಲ್ಲ ಹೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಮುಖ್ಯಮಂತ್ರಿ ರೇಸ್ಗೆ ಮತ್ತೊಬ್ಬ ಶಾಸಕನ ಎಂಟ್ರಿ. ನನಗೂ ಮುಖ್ಯಮಂತ್ರಿ ಆಗುವ ಆಸೆ ಇದೆ, ಸಿಎಂ ಆಗುವ ಆಸೆಯನ್ನ ಈ ಮೂಲಕ ಬಿಚ್ಚಿಟ್ಟಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ ಆಗ್ಲಿ ಬಿಡಿ, ನಾನು ಸಿಎಂ ಆಗಬೇಕು ಅಂತ ಕೆಲವರು ಹೇಳ್ತಾರೆ. ನನಗೂ ಆಸೆ ಇದೆ, ನಾನೇನು ಕಮ್ಮಿ ಇದ್ದೀನಾ? ನಾನು ಸೀನಿಯರ್. ಇವರೆಲ್ಲ ಎಷ್ಟು ಸಾರಿ ಗೆದ್ದಿದ್ದಾರೋ ಅಷ್ಟು ಸಲ ನಾನು ಕೂಡ ಗೆದ್ದಿದ್ದೇನೆ.
ಈ ಬಗ್ಗೆ ಯಾರು ಯಾಕೆ ಮಾತಾಡಲ್ಲ? ನನ್ನ ಬಗ್ಗೆನೂ ಮಾತಾಡಿ. ನಾನೇನಾದರೂ ಈ ಬಗ್ಗೆ ಮಾತಾಡಿದರೆ ಡಿ ಕೆ ಶಿವಕುಮಾರ್ ನನಗೂ ನೋಟಿಸ್ ಕೊಡ್ತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಅನಾವಶ್ಯಕ. ಅವ್ರು ಇದ್ದಾರೆ ಅಲ್ಲ, ಅನಾವಶ್ಯಕ ಅಂದೆ. ಅವ್ರ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗೋದಿಲ್ಲ. ಅಲ್ಲ, ಜಮೀರ್ ಅವ್ರು ಹೇಳ್ತಾರೆ ಸರ್, ಡಿ ಕೆ ಶಿ ಅವರು ಸಿ ಎಂ ಆಗಲಿ, ಬಟ್ ಈಗ ಹೌದು, ಏನು ತಪ್ಪಿದೆ? ಡಿ ಕೆ ಶಿವಕುಮಾರ್ ಆಗ್ಬಾರದು ನಾನೇನು ಹೇಳಿದ್ನ? ಅವರು ಆಗಲಿ, ನಾನೂ ಆಗಲಿ, ನಾನೇನು ಕಮ್ಮಿ ಇದ್ದೀನಾ? ನನ್ನ ಬಗ್ಗೆ ಒಬ್ಬರು ಮಾತಾಡೋಲ್ರಲ್ಲ. ಇದೇ ಅವಧಿಯಲ್ಲಿ ಆಗ್ತೀರಾ? ಹೂ ನೋಸ್, ಯಾರಿಗೆ ಗೊತ್ತು? ಆದರೆ ನೋಡಪ್ಪ, ನನ್ನ ಪಕ್ಷದ ವಿಚಾರ, ನನ್ನ ವಿಚಾರ. ಈಗ ಐ ಆಮ್ ಎ ವೋಟರ್, ರಾಘವೇಂದ್ರ ಈಸ್ ಎ ವೋಟರ್. ನಾವು ಓಟ್ ಹಾಕಿದ್ದು 5 ವರ್ಷಕ್ಕೆ ಹಾಕಿವಿ ಅವ್ರಿಗೆ. ಸ್ಟ್ಯಾಂಡು ಸಿದ್ದರಾಮಯ್ಯ ಅಂತ. ಈಗ ಮಧ್ಯದಾಗ ಡಿಸಾಲ್ವ್ ಆಕತ್ತದ, ನಮಗೇನು ಗೊತ್ತು? ಆಗ್ಬೋದು. ಈಗ ನಾನು ಯಾರು ಅಂತ ಹೇಳಲಿಕ್ಕೆ? ಅದನ್ನು ಹೇಳಬೇಕಾದದ್ದು ಪಕ್ಷದ ಅಧ್ಯಕ್ಷರು. ಎಸ್ ಡೆಫಿನೆಟ್ಲಿ. ಸರ್, ಈಗ ಮಲ್ಲಿಕಾರ್ಜುನ ನವಂಬರ್ನಲ್ಲಿ 2.5 ವರ್ಷ ಆಗ್ತದೆ. ಮತ್ತು ಹೊಸಬ್ರಿಗೂ ಸ್ವಲ್ಪ ಚಾನ್ಸ್ ಸಿಗಲಿ, ಮತ್ತು ನಮ್ಮ ರಾಘು ಆಗಬಾರ್ದಾ? CM is the party is thinking to reshuffle. It may happen, might be in November, might be reshuffle ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಪಾರ್ಟಿ ತೀರ್ಮಾನ ಆಗಲಿ, ಏನು ತಪ್ಪಿದೆ? 2 ಇನ್ನು ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಫೈಟ್ ಅನ್ನೋದು ತಾರಕಕ್ಕೇರ್ತಾ ಇದೆ. ನಾನು CM ಆಗ್ತೀನಿ, ನೀನು CM ಆಗ್ತೀನಿ ಅಂತ ಕಾಂಗ್ರೆಸ್ನ ಶಾಸಕರೆಲ್ಲ ಹೇಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಮುಖ್ಯಮಂತ್ರಿ ರೇಸ್ಗೆ ಮತ್ತೊಬ್ಬ ಶಾಸಕನ ಎಂಟ್ರಿ. ನನಗೂ ಮುಖ್ಯಮಂತ್ರಿ ಆಗುವ ಆಸೆ ಇದೆ, CM ಆಗುವ ಆಸೆಯನ್ನು ಈ ಮೂಲಕ ಬಿಚ್ಚಿಟ್ಟಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ ಆಗಲಿ ಬಿಡಿ, ನಾನು CM ಆಗಬೇಕು ಅಂತ ಕೆಲವರು ಹೇಳ್ತಾರೆ. ನನಗೂ ಆಸೆ ಇದೆ, ನಾನೇನು ಕಮ್ಮಿ ಇದ್ದೀನಾ? ನಾನು ಸೀನಿಯರ್. ಇವರೆಲ್ಲ ಎಷ್ಟು ಸಾರಿ ಗೆದ್ದಿದ್ದಾರೋ ಅಷ್ಟು ಸಲ ನಾನು ಕೂಡ ಗೆದ್ದಿದ್ದೇನೆ. ಈ ಬಗ್ಗೆ ಯಾರು ಯಾಕೆ ಮಾತಾಡಲ್ಲ? ನನ್ನ ಬಗ್ಗೆನೂ ಮಾತಾಡಿ. ನಾನೇನಾದರೂ ಈ ಬಗ್ಗೆ ಮಾತಾಡಿದರೆ ಡಿ ಕೆ ಶಿವಕುಮಾರ್ ನನಗೂ ನೋಟಿಸ್ ಕೊಡ್ತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಅನಾವಶ್ಯಕ. ಅವ್ರು ಇದ್ದಾರೆ ಅಲ್ಲ, ಅನಾವಶ್ಯಕ ಅಂದೆ. ಅವ್ರ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗೋದಿಲ್ಲ. ಅಲ್ಲ, ಜಮೀರ್ ಅವ್ರು ಹೇಳ್ತಾರೆ ಸರ್, ಡಿ ಕೆ ಶಿ ಅವರು ಸಿ ಎಂ ಆಗಲಿ, ಬಟ್ ಈಗ ಹೌದು, ಏನು ತಪ್ಪಿದೆ? ಡಿ ಕೆ ಶಿವಕುಮಾರ್ ಆಗ್ಬಾರದು ನಾನೇನು ಹೇಳಿದ್ನ? ಅವರು ಆಗಲಿ, ನಾನೂ ಆಗಲಿ, ನಾನೇನು ಕಮ್ಮಿ ಇದ್ದೀನಾ? ನನ್ನ ಬಗ್ಗೆ ಒಬ್ಬರು ಮಾತಾಡೋಲ್ರಲ್ಲ. ಇದೇ ಅವಧಿಯಲ್ಲಿ ಆಗ್ತೀರಾ? ಹೂ ನೋಸ್, ಯಾರಿಗೆ ಗೊತ್ತು? ಆದರೆ ನೋಡಪ್ಪ, ನನ್ನ ಪಕ್ಷದ ವಿಚಾರ, ನನ್ನ ವಿಚಾರ. ಈಗ ಐ ಆಮ್ ಎ ವೋಟರ್, ರಾಘವೇಂದ್ರ ಈಸ್ ಎ ವೋಟರ್. ನಾವು ಓಟ್ ಹಾಕಿದ್ದು 5 ವರ್ಷಕ್ಕೆ ಹಾಕಿವಿ ಅವ್ರಿಗೆ. ಸ್ಟ್ಯಾಂಡು ಸಿದ್ದರಾಮಯ್ಯ ಅಂತ. ಈಗ ಮಧ್ಯದಾಗ ಡಿಸಾಲ್ವ್ ಆಕತ್ತದ, ನಮಗೇನು ಗೊತ್ತು? ಆಗ್ಬೋದು. ಈಗ ನಾನು ಯಾರು ಅಂತ ಹೇಳಲಿಕ್ಕೆ? ಅದನ್ನು ಹೇಳಬೇಕಾದದ್ದು ಪಕ್ಷದ ಅಧ್ಯಕ್ಷರು. ಎಸ್ ಡೆಫಿನೆಟ್ಲಿ. ಸರ್, ಈಗ ಮಲ್ಲಿಕಾರ್ಜುನ ನವಂಬರ್ನಲ್ಲಿ 2.5 ವರ್ಷ ಆಗ್ತದೆ. ಮತ್ತು ಹೊಸಬ್ರಿಗೂ ಸ್ವಲ್ಪ ಚಾನ್ಸ್ ಸಿಗಲಿ, ಮತ್ತು ನಮ್ಮ ರಾಘು ಆಗಬಾರ್ದಾ? CM is the party is thinking to reshuffle. It may happen, might be in November, might be reshuffle ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಪಾರ್ಟಿ ತೀರ್ಮಾನ ಆಗಲಿ, ಏನು ತಪ್ಪಿದೆ? 2